ಹಲೋ ನಮಸ್ತೆ ಆಲ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಾಫ್ಟ್ವೇರ್ ಹೇಗೆ ಸೀಟನ್ನು ಅಲಾಟ್ ಮಾಡುತ್ತೆ ಅಂತ ಹೇಳೋದನ್ನು ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತಾ ಇದ್ದೇನೆ. ಕರೆಕ್ಟ್ ನೆನಪಿಟ್ಕೊಳ್ಳಿ, ಹೇಗೆ ಸಾಫ್ಟ್ವೇರು ಸೀಟನ್ನು ಅಲಾಟ್ ಮಾಡುತ್ತೆ. ನಾನು ಮೊದಲಿಂದ ಹೇಳ್ತಾ ಇದ್ದೇನೆ, ಕಟ್ ಆಫ್ ರ್ಯಾಂಕನ್ನು ನೋಡಿಕೊಂಡು ಸೀಟನ್ನು ಅಂದರೆ ಇದನ್ನು ಹಾಕಿ ಯಾವುದು ಆಪ್ಷನ್ ಎಂಟ್ರಿನ ಮಾಡಿ, ಬಟ್ ಬ್ಲೈಂಡಾಗಿ ಮಾಡಬೇಡಿ ಅಂತ ಹೇಳಲಿಕ್ಕೆ ಯಾಕೆ ರೀಸನ್ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಯಾರಿಗೆ ಫಸ್ಟ್ ಅಲಾಟ್ಮೆಂಟ್ ಆಗುತ್ತೆ, ಹೇಗಾಗುತ್ತೆ, ಸಾಫ್ಟ್ವೇರ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಟಿಲ್ ದ ಎಂಡ್ ವಾಚ್ ಮಾಡಿ. ಓಕೆ, ಸೊ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆ ನಮ್ಮದು ಏಕಲವ್ಯ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಅಂತಿದೆ. ಕರೆಕ್ಟ್ ನೆನಪಿಟ್ಕೊಳ್ಳಿ, ನಾವು ಕೊಡೋದು ಓನ್ಲಿ ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ. ನಮ್ಮ ಇದು ಯಾರು ಅಂತ ಕೇಳಿದರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇರ್ಬೋದು, ಮತ್ತು ಜಾಬ್ ರಿಲೇಟೆಡ್ ಕೆಲವೊಂದಿಷ್ಟು ಕೋರ್ಸಸ್ಗಳನ್ನು ಆಫರ್ ಮಾಡ್ತೇವೆ. ಅದು ಬಿಟ್ಟರೆ ನಮ್ಮದು ಕೌನ್ಸಿಲಿಂಗ್ ಮಾತ್ರ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ನಾವು ಸ್ಪೆಷಲಿ ಎಕ್ಸ್ಪರ್ಟೈಸ್ಡ್ ಇನ್ ದಿಸ್, ಅಂದರೆ ಇಂಜಿನಿಯರಿಂಗ್ ಕಾಲೇಜ್ಗಳ ಬಗ್ಗೆ ಇರ್ಬೋದು, ಅಥವಾ ಬ್ರ್ಯಾಂಚಸ್ಗಳ ಬಗ್ಗೆ ಇರ್ಬೋದು, ಮುಂದಿನ ಕೋರ್ಸಸ್ಗಳ ಬಗ್ಗೆ ಇರ್ಬೋದು, ಇದ್ರ ರಿಲೇಟೆಡೇ ನಾವಿರೋದು. ನಾನು ಇವಾಗಲೂ ಕೂಡ IT ವರ್ಕ್ ಮಾಡ್ತಾ ಪ್ಯಾರಲಲ್ ಆಗಿ ಏನು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಯಾರು ನಿಮ್ಮ ಪ್ರೀವಿಯಸ್ ಸೀನಿಯರ್ಸ್ ಇದ್ದಾರೆ ನೋಡಿ, ಅವರೆಲ್ಲರಿಗೂ ಕೂಡ ಜಾಬ್ ರಿಲೇಟೆಡ್ ಕೋರ್ಸಸನ್ನು ಕೊಡ್ತೇನೆ, ಪ್ಲಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಸನ್ನು ಕೋರ್ಸಸನ್ನು ಕೊಡ್ತೇನೆ, ಇದೆಲ್ಲದನ್ನು ಕೊಡ್ತೇವೆ. ಸೊ ವಿ ಆರ್ ಸ್ಪೆಷಲಿ ಡಿಸೈನ್ ಫಾರ್ ದಿಸ್, ಒಂದು 1-to-1 ಪರ್ಸನಲ್ ಕೌನ್ಸಿಲಿಂಗು ಮತ್ತು ಕರಿಯರ್ ಇದಕ್ಕೋಸ್ಕರ. ಓಕೆ, ಸೊ ನೀವು ಜಾಯ್ನ್ ಆಗಬೇಕು ಅಂತಿದ್ರೆ ದಯವಿಟ್ಟು ಜಾಯ್ನ್ ಆಗಿ. ಓಕೆ, ಸೊ ಯಾರಿಗೂ ಇಲ್ಲೇನು ಫೋರ್ಸ್ ಇಲ್ಲ, ಬಟ್ ಜಾಯ್ನ್ ಆಗಬೇಕು ಅಂತಿದ್ರೆ, ಯಾಕಂದರೆ ನಾವು ಇದು ಕಂಪ್ಲೀಟ್ಲಿ ನಾವು ಇದ್ರ ಮೇಲೆ ವರ್ಕ್ ಮಾಡೋದು, ನಮ್ಮದು ಬೇರೆ ಏನಿಲ್ಲ. ಓಕೆ, ಇರೋದೇ ಇಷ್ಟೇ, ಒಂದು KCET ಮತ್ತೊಂದು ಕಾಮಿಡ್ಗೆ. ಅದು ಬಿಟ್ಟರೆ ನೀವು ಇಂಜಿನಿಯರಿಂಗ್ ಜಾಯ್ನ್ ಆದಮೇಲೆ ನಮ್ಮದು ಸ್ಪೆಷಲಿ ಏನು ಹೇಳ್ತಾರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಸನ್ನು ಹೇಳಿಕೊಡ್ತೇವೆ, ಮತ್ತು ಕರಿಯರ್ ರಿಲೇಟೆಡ್ ಜಾಬ್ ರಿಲೇಟೆಡ್ ಕೆಲವೊಂದಿಷ್ಟು ಕೋರ್ಸಸ್ಗಳನ್ನು ಕೊಡ್ತೇವೆ. ಓಕೆ, ಸೊ ನಾವು ಇದರಲ್ಲಿ ಕಂಪ್ಲೀಟ್ಲಿ ಎಕ್ಸ್ಪರ್ಟೈಸ್ ಇರ್ಲಿಕ್ಕೆ ಹೋಗಿ ನಿಮ್ಮ ಜಾಯ್ನ್ ಆಗಬೇಕು ಅಂತಿದ್ರೆ ನಮ್ಮ ಈ ನಂಬರ್ಗೆ ಮೆಸೇಜ್ ಹಾಕಿ. ನಾನು ನಂಬರ್ನ ಇಲ್ಲಿ ಮೆನ್ಷನ್ ಮಾಡಿಲ್ಲ, ಇಲ್ಲಿ ಬರೀತೇನೆ ನೋಡಿ, 6362324224. ಓಕೆ, ಸೊ 4224. ಆದಷ್ಟು ಬೇಗ ಜಾಯ್ನ್ ಆಗಿ. ಲಿಮಿಟೆಡ್ ಸೀಟ್ಸು, ಫೀಸನ್ನು ಇಲ್ಲಿ ಹಾಕಿದ್ದೇನೆ. ಆನ್ಲೈನ್ ಆದರೆ 1900, ಕಾಮಿಡ್ಗೆ ಆದರೆ 1999, KCET ಮತ್ತು ಕಾಮಿಡ್ಗೆ ಎರಡು ಕೂಡ ಆನ್ಲೈನಲ್ಲಿ ಆದರೆ 2999 ವಿತ್ ಆಪ್ಷನ್ ಎಂಟ್ರಿ. KCET ಆದರೆ 3999, ಕಾಮಿಡ್ಗೆ ಆದರೆ 3999. ಜಾಯ್ನ್ ಆಗೋದಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕ್ಬೋದು, 6362324224. ನಾನು ಇವಾಗಲೇ ಹೇಳ್ತಾ ಇದ್ದೇನೆ, ವಿ ಆರ್ ಸ್ಪೆಷಲಿ ಡಿಸೈನ್ ಫಾರ್ ಕೌನ್ಸಿಲಿಂಗ್ ಆ್ಯಂಡ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಸು ಮತ್ತು ಜಾಬ್ ರಿಲೇಟೆಡ್ ಇದನ್ನೆಲ್ಲ ಹೇಳ್ತೇನೆ. ಈಗ ನಿಮ್ಮ ಸೀನಿಯರ್ಸು ಯಾರ್ಯಾರು ಇಂಜಿನಿಯರಿಂಗಲ್ಲಿ ಇದ್ದಾರೆ, ಸೆಕೆಂಡ್ ಇಯರ್, ಥರ್ಡ್ ಇಯರ್ಲಿ ಇದ್ದವರೆಲ್ಲ ನಮ್ಮ ಕೋರ್ಸಲ್ಲಿ ಇದ್ದಾರೆ. ಓಕೆ, ಸೊ ಇದರಲ್ಲಿ ನಾವು ಮಾಸ್ಟರ್ 100%, ಅದಂತೂ ಶಾರ್. ಓಕೆ, ಸೊ ಜಾಯ್ನ್ ಆಗಬೇಕು ಅಂತಂದರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಲೆಟ್ಸ್ ಬಿಗಿನ್. ಈಗ ನೋಡಿ, ವೆರಿ ಇಂಪಾರ್ಟೆಂಟ್, ನಾನು ಆಲ್ರೆಡಿ ಇದನ್ನು ನೋಟ್ ಮಾಡಿ ಇಟ್ಕೊಂಡಿದ್ದೇನೆ. ನಿಮ್ಗೆ ಕಂಪ್ಲೀಟ್ಲಿ ಇದನ್ನು ಎಕ್ಸ್ಪ್ಲನೇಷನ್ ಕೊಡ್ತೇನೆ ನೋಡಿ, ಹೇಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ಸಾಫ್ಟ್ವೇರ್ ಹೇಗೆ ಸೀಟನ್ನು ಅಲಾಟ್ ಮಾಡುತ್ತೆ, ಫಸ್ಟ್ ಯಾರಿಗೆ ಕೊಡುತ್ತೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್. ಫಸ್ಟ್ ರೌಂಡಲ್ಲಿ ಒಟ್ಟಿಗೆ 3 ಫೇಸಸ್ ಇರುತ್ತೆ. ಫಸ್ಟ್ ಫೇಸ್, ಸೆಕೆಂಡ್ ಫೇಸ್, ಥರ್ಡ್ ಫೇಸ್ ಅಂತ. ಓಕೆ, ದೇರ್ ಆರ್ 3 ಫೇಸಸ್. ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್. ಇದು ಸೀಟ್ ಅಲಾಟ್ಮೆಂಟ್ ಹೇಗೆ ಆಗುತ್ತೆ ಅಂತ ಹೇಳ್ತಾ ಇರೋದು. ಫಸ್ಟ್ ಯಾರಿಗೆ ಅಲಾಟ್ ಮಾಡುತ್ತೆ ಕೇಳಿದರೆ, ಯಾರ್ಯಾರು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಇದ್ದಾರೆ ಅಥವಾ ಫಿಸಿಕಲಿ ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್ ಇದ್ದಾರೆ ಅವರಿಗೆ. ಅದಾದಮೇಲೆ NCC, ಸ್ಪೋರ್ಟ್ಸ್, ಇವು 3 ಕೋಟಾದವರಿಗೆ ಇಂತಿಷ್ಟು ರಿಸರ್ವೇಷನ್ ಅಂತ ಇರುತ್ತೆ. ಸೊ ಈ ರಿಸರ್ವೇಷನ್ ಮೇಲೆ ಫಸ್ಟು ಅಲಾಟ್ಮೆಂಟ್ ಆಗೋದೇ ಅವರಿಗೆ, ಫಿಸಿಕಲಿ ಡಿಸೇಬಲ್ಡ್, NCC ಮತ್ತು ಸ್ಪೋರ್ಟ್ಸ್. ಓಕೆ, ಇನ್ನೊಂದು ಅದಾದಮೇಲೆ ಇಂಜಿನಿಯರಿಂಗಲ್ಲಿ ಎಲ್ಲದಕ್ಕಿಂತ ಮುಂಚೆ ಫಸ್ಟು ನೋಡೋದವರು SNQ ಕೋಟಾ. ನಾನು ಆಲ್ರೆಡಿ ಹೇಳಿದ್ದೇನೆ, ಒಂದು ಕಾಲೇಜಲ್ಲಿ 100 ಸೀಟ್ಸ್ ಇದ್ದರೆ ಅದ್ರ ಮೇಲ್ಗಡೆ 5% ಸೀಟ್ಸ್ಗಳು SNQ ಕೋಟಾ ಇರುತ್ತೆ ಅಲ್ವಾ. ಸೊ ಫಸ್ಟು ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಕ್ಯಾಂಡಿಡೇಟ್ಸು ಅವರಿಗೆ SNQ ಕೋಟಾವನ್ನು ಕೊಡಲಿಕ್ಕೆ ಟ್ರೈ ಮಾಡುತ್ತೆ. ಅರ್ಥ ಆಯ್ತಾ? ಫಸ್ಟ್ SNQ ಕೋಟಾದಲ್ಲಿ ಇಫ್ ದಿಸ್ ಕ್ಯಾಂಡಿಡೇಟ್ ಈಸ್ ಎಲಿಜಿಬಲ್ ಫಾರ್ SNQ ಕೋಟಾ, ಫಾರ್ ಎಕ್ಸಾಂಪಲ್ ನಿಮ್ಮದೊಂದು 300 ರ್ಯಾಂಕ್ ಬಂದಿದೆ, ನಿಮ್ಮ ಇದು ಯಾವುದು ಇನ್ಕಮ್ ಈಗ ಫಾರ್ ಎಕ್ಸಾಂಪಲ್ ಬಿಲೋ 2.5 ಲ್ಯಾಕ್ಸ್ ಇದೆ ಇದ್ದರೆ, ಅಥವಾ ಬಿಲೋ 8 ಲ್ಯಾಕ್ಸ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಫಸ್ಟು ನಿಮ್ಗೆ SNQ ಕೋಟಾದಲ್ಲಿರುವಂಥ 5% ಸೀಟ್ಸನ್ನು ಕೊಡಲಿಕ್ಕೆ ಟ್ರೈ ಮಾಡುತ್ತೆ. ಯಾರಿಗೆ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ಗಳಿಗೆ ಮಾತ್ರ. ಪ್ರತಿಯೊಬ್ಬ ಸ್ಟೂಡೆಂಟಿಗೂ ಫಸ್ಟ್ ಸಾಫ್ಟ್ವೇರ್ ಟ್ರೈ ಮಾಡುತ್ತೆ, SNQ ಕೋಟಾ ಕೊಡಲಿಕ್ಕಾಗತ್ತಾ ಅಂತ ಟ್ರೈ ಮಾಡುತ್ತೆ. ಓಕೆ, ಸೊ ಅದು ಆದಮೇಲೆ ನೆಕ್ಸ್ಟು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗಳಿಗೆ, ಇದು ವೆರಿ ವೆರಿ ಇಂಪಾರ್ಟೆಂಟು, ಓನ್ಲಿ ಜನರಲ್ ಮೆರಿಟ್ ಕೋಟಾದಲ್ಲೇ ಕೊಡುತ್ತೆ. ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಸ್ಟೂಡೆಂಟ್ಸ್ಗಳಿಗೆ ಜನರಲ್ ಮೆರಿಟ್ ಕೋಟಾದಲ್ಲೇ ಕೊಡೋದು, ಬೇರೆ ಕೋಟಾದಲ್ಲಿ ಕೊಡೋದಿಲ್ಲ. ಅರ್ಥ ಆಯ್ತಾ? ಏನು ಸರ್ ಇದ್ರ ಮೀನಿಂಗ್ ಏನು ಸರ್? ನಾನು ಹೇಳ್ತೇನೆ. ಈಗ ರಿಸರ್ವ್ಡ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್, ಇದು ಯಾರು ಸರ್ ರಿಸರ್ವ್ಡ್ ಕ್ಯಾಟಗರಿ ಕ್ಯಾಂಡಿಡೇಟ್ಸು? ಈಗ 2A, 2B, 3A, 3B ಇದೆಲ್ಲ ಇದೆಯಲ್ಲ, ಇವರಿಗೆಲ್ಲರಿಗೂ ಕೂಡ ಫಸ್ಟ್ ರಿಸರ್ವ್ಡ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ಗಳಿಗೆ ಜನರಲ್ ಮೆರಿಟಲ್ಲೇ ಕೊಡ್ಲಿಕ್ಕೆ ಟ್ರೈ ಮಾಡುತ್ತೆ. ಅದಕ್ಕೆ ಜನರಲ್ ಮೆರಿಟ್ನ ಕಟ್ ಆಫ್ ಕಡಿಮೆ ನಿಲ್ಲಲಿಕ್ಕೆ ರೀಸನ್ ಏನು ಅಂತ ಕೇಳಿದರೆ ಇದೆ. ಈಗ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗಳಿಗೆ ಬೇರೆ ರಿಸರ್ವ್ಡ್ ಕ್ಯಾಟಗರಿಯಿಂದ ಕೊಡೋದಿಲ್ಲ.
ಅಂದರೆ ಒ ಬಿ ಸಿ ಕ್ಯಾಟಗರಿ ಅಲ್ಲಿ ಇರೋ ಸೀಟನ್ನು ಜನರಲ್ ಮೆರಿಟ್ ಕ್ಯಾಟಗರಿ ಕೊಡೋದಿಲ್ಲ. ಅದೇ ನೀವು ಒ ಬಿ ಸಿ ಕ್ಯಾಟಗರಿಯಲ್ಲಿದ್ದು ಫಸ್ಟ್ ನಿಮಗೆ ಸೀಟನ್ನು ಅವರು ಜನರಲ್ ಮೆರಿಟಲ್ಲೇ ಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ. ನಿಮ್ಮ ರ್ಯಾಂಕ್ ಒಳ್ಳೇದಿದೆಯಾ, ಫಾರ್ ಎಕ್ಸಾಂಪಲ್ ನೀವು RVC ಹಾಕಿದ್ದೀರಾ, ನಿಮ್ಮ ರ್ಯಾಂಕ್ 250 ಇದೆ, ನಿಮ್ಮ ರ್ಯಾಂಕ್ ಒಳ್ಳೇದಿದೆ, RV ಕಾಲೇಜಲ್ಲಿ ಜನರಲ್ ಮೆರಿಟಲ್ಲಿ ಇವಾಗ ಸೀಟ್ ಉಳಿದಿದೆ, RV ಕಾಲೇಜಲ್ಲಿ ಇಂತಿಷ್ಟು ಸೀಟು ಜನರಲ್ ಮೆರಿಟ್ ಅಂತ ಇರುತ್ತೆ. ಸೊ ಫಸ್ಟ್ ನೀವು 2A ಕ್ಯಾಟಗರಿ ಆಗಿರಲಿ, 2B ಆಗಿರಲಿ, 3A ಆಗಿರಲಿ, 3B ಆಗಿರಲಿ, ಯಾವುದೇ ಆಗಿರಲಿ, ನಿಮ್ಮ ರ್ಯಾಂಕ್ ಒಳ್ಳೇದಿದ್ದರೆ ನಿಮ್ಮ ಆಪ್ಷನ್ ಎಂಟ್ರಿನ ನೋಡ್ತಾರೆ, ಜನರಲ್ ಮೆರಿಟಲ್ಲೇ ಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ ಫಸ್ಟು. ಇಲ್ವಾ, ಈಗ ನಿಮ್ಮ ರ್ಯಾಂಕ್ ಬಂತು ನೋಡ್ತಾರೆ, ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟನ್ನು ನೋಡ್ತಾರೆ, ನೋಡಿದಾಗ ಫಸ್ಟ್ ಕಾಲೇಜ್ ನೋಡ್ತಾರೆ RVC, ಬಟ್ ಜನರಲ್ ಮೆರಿಟಲ್ಲಿ ಆಲ್ರೆಡಿ ಎಕ್ಸಾಸ್ಟ್ ಆಗಿದೆ. ಈಗ ಏನು ಮಾಡ್ತಾರೆ, RVCಯಲ್ಲಿ ರಿಸರ್ವ್ಡ್ ಕ್ಯಾಟಗರಿಗೆ ಹೋಗ್ತಾರೆ. ಅಂದರೆ ಮೀನಿಂಗ್ ಏನು ಹೇಳಿ, ನಿಮ್ಮ ಕ್ಯಾಟಗರಿಗೆ 2A, 2B, 3A, 3B ಇದಕ್ಕೆ ಹೋಗ್ತಾರೆ. ಫಸ್ಟಿಗೆ ನೀವು ಯಾವುದೇ ಕ್ಯಾಟಗರಿ ಆಗಿ ಫಸ್ಟ್ ಜನರಲ್ ಮೆರಿಟಲ್ಲೇ ಕೊಡಲಿಕ್ಕೆ ಟ್ರೈ ಮಾಡ್ತಾರೆ ಅಕಾರ್ಡಿಂಗ್ ಟು ಯುವರ್ ಆಪ್ಷನ್ ಎಂಟ್ರಿ. ನಿಮ್ಮ ಆಪ್ಷನ್ ಎಂಟ್ರಿ ಅಷ್ಟು ಒಳ್ಳೇದಿಲ್ಲದೆ ಇದ್ದರೆ, ನೀವು ಸುಮ್ಮನೆ ಕಟ್ ಆಫ್ ರ್ಯಾಂಕನ್ನು ನೋಡಿಕೊಂಡು ನನಗೆ ಲಾಸ್ಟ್ ಇಯರ್ ಈ ಕಟ್ ಆಫಿಗೆ ಈ ಕಾಲೇಜ್ ಆಗಿದೆ ಅಂತ ಡೈರೆಕ್ಟ್ ಮಾಡಿದ್ದಿದ್ರೆ, ನಿಮ್ಮ ಕ್ಯಾಟಗರಿಯಲ್ಲಿ ಒಳ್ಳೆ ಕಾಲೇಜ್ ಸಿಗೋದಿದ್ರೂ ಕೂಡ ನಿಮಗೆ ಜನರಲ್ ಮೆರಿಟಲ್ಲಿ ಅಷ್ಟು ಒಳ್ಳೆ ಇಲ್ದಿರೋ ಕಾಲೇಜು ಸಿಗ್ಬೋದು. ಬೇಸ್ಡ್ ಆನ್ ಯುವರ್, ಅದಕ್ಕೆ ನಾನು ಆಪ್ಷನ್ ಎಂಟ್ರಿನ ನೋಡ್ಕೊಂಡು ಮಾಡಿ ಅನ್ನೋ ರೀಸನ್ನೇ ಇದೆ, ನೆನ್ಪಿಟ್ಕೊಳ್ಳಿ. ಸೊ ಅದಾದಮೇಲೆ ಫಸ್ಟಿಗೆ ಜನರಲ್ ಮೆರಿಟಲ್ಲಿ ನಿಮಗೆ ಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಇಲ್ಲ ಜನರಲ್ ಮೆರಿಟಲ್ಲಿ ಆಲ್ರೆಡಿ ಎಕ್ಸಾಸ್ಟ್ ಆಗಿದೆ ಅಂತ ಅಂದ್ಕೊಳ್ಳಿ ಸೀಟ್ಸ್ಗಳು, ಆವಾಗ ನಿಮ್ಮ ರಿಸರ್ವ್ಡ್ ಕ್ಯಾಟಗರಿ, ಫಾರ್ ಎಕ್ಸಾಂಪಲ್ ನೀವು 2A ಇದ್ದರೆ 2Aಲ್ಲಿ ಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ, 2B ಇದ್ದರೆ 2Bಯಲ್ಲಿ ಟ್ರೈ ಮಾಡ್ತಾರೆ. ಅಲ್ಲೂ ಇಲ್ಲ, ಈಗ ನೀವು RVC ಹಾಕಿದ್ದೀರಾ, ಜನರಲ್ ಮೆರಿಟಲ್ಲೂ ನಿಮ್ಮ ರ್ಯಾಂಕಿಗೆ ಸಿಗಲಿಲ್ಲ, ನಿಮ್ಮ 2A ಕ್ಯಾಟಗರಿ ಆಗಿದ್ದರೆ ನೀವು ಫಾರ್ ಎಕ್ಸಾಂಪಲ್ ಅಲ್ಲೂ ಸಿಗದೇ ಇದ್ದಾಗ ನಿಮಗೆ ಕನ್ನಡ ಮೀಡಿಯಮ್ ಇದೆಯಾ ನೋಡ್ತಾರೆ. ಅರ್ಥ ಆಯ್ತಾ? ಸೊ ಈಗ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ಇದು ಯಾವ ರೀತಿ ಅಂತ ಕೇಳಿದರೆ ನಾನು ಹೇಳಿದೆ ನೋಡಿ, ಇಲ್ಲಿ ಯಾವ ರೀತಿ ಅಂತ ಕೇಳಿದರೆ, ಈಗ ಫಾರ್ ಎಕ್ಸಾಂಪಲ್ ರಿಸರ್ವ್ಡ್ ಕ್ಯಾಟಗರಿ ಜನರಲ್ ಮತ್ತು ರೂರಲ್ ಇರುತ್ತೆ. ಇವಾಗ ಫಸ್ಟಿಗೆ ಏನು ಮಾಡ್ತಾರೆ, ನಿಮಗೆ ಜನರಲ್ ಮೆರಿಟಲ್ಲಿ ಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಇನ್ ಕೇಸ್, ಕರೆಕ್ಟ್ ಕೇಳಿ, ಇನ್ ಕೇಸ್ ನಿಮಗೆ ಜನರಲ್ ಮೆರಿಟಲ್ಲಿ ಸೀಟ್ ಇಲ್ಲ ನಿಮ್ಮ ಹತ್ರ, ಬಟ್ ಸ್ಪೆಷಲ್ ರಿಸರ್ವ್ಡ್ ಕ್ಯಾಟಗರಿ ಇದೆ ಲೈಕ್ ಕನ್ನಡ ಮೀಡಿಯಮ್ ಮತ್ತು ರೂರಲ್, ಅವಾಗ ಏನು ಮಾಡ್ತಾರೆ ಹೇಳಿ, ಜನರಲ್ ಮೆರಿಟ್ ಕನ್ನಡ ಮೀಡಿಯಮಲ್ಲಿ ಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಅದಾದಮೇಲೆ ಜನರಲ್ ಮೆರಿಟ್ ರೂರಲ್ ಇದ್ದರೆ, ನಿಮಗೆ ಇದೆಲ್ಲ ಇದ್ದರೆ, ಅರ್ಥ ಆಯ್ತಾ, ಅದನ್ನು ಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಇಲ್ಲ, ಇದು ಯಾವುದ್ರಲ್ಲೂ ನೋಡಿದ್ರು ನಿಮ್ಮ ಕಟ್ ಆಫ್ ರ್ಯಾಂಕಿಗೆ ಸಿಗ್ತಾ ಇಲ್ಲ. ಆಮೇಲೆ ನಿಮ್ಮ ಕ್ಯಾಟಗರಿ ಬರ್ತಾರೆ, ನೀವು 2AG ಆದರೆ 2A ಜನರಲಲ್ಲಿ ಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಇಲ್ಲೂ ಸಿಗಲಿಲ್ವಾ, ಆಮೇಲೆ 2A ಕನ್ನಡ ಮೀಡಿಯಮಲ್ಲಿ ಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಇಲ್ಲೂ ಸಿಗಲಿಲ್ವಾ, 2A ರೂರಲಲ್ಲಿ ಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ. ನೆನಪಿಟ್ಕೊಳ್ಳಿ, ಬಟ್ ಜನರಲ್ ಮೆರಿಟ್ ಅವರಿಗೆ ಓನ್ಲಿ ಜನರಲ್ ಮೆರಿಟ್. ಅದರ್ ಬ್ಯಾಕ್ವರ್ಡ್ ಕಾಸ್ಟರ್ಸ್ ಅವರಿಗೆ ಫಸ್ಟು ಜನರಲ್ ಮೆರಿಟಲ್ಲಿ ಟ್ರೈ ಮಾಡ್ತಾರೆ. ಆಮೇಲೆ ನಿಮ್ಮ ಹತ್ರ ಸ್ಪೆಷಲ್ ರಿಸರ್ವೇಷನ್ ಇದ್ದರೆ, ಕನ್ನಡ ಮೀಡಿಯಮ್ ಇದ್ದರೆ ಕನ್ನಡ ಮೀಡಿಯಮಕ್ಕೆ ಟ್ರೈ ಮಾಡ್ತಾರೆ. ಬಟ್ ಯಾವುದರಲ್ಲಿ ಅದು ಜನರಲ್ ಮೆರಿಟ್ ಕನ್ನಡ ಮೀಡಿಯಮಲ್ಲಿ ನಿಮಗೆ, ಅದಾದಮೇಲೆ ಜನರಲ್ ಮೆರಿಟ್ ರೂರಲ್ಲೇ ಟ್ರೈ ಮಾಡ್ತಾರೆ. ಇದು ಯಾವುದ್ರಲ್ಲೂ ನಿಮ್ಮ ಆಪ್ಷನ್ ಎಂಟ್ರಿಗೆ ಅಥವಾ ನಿಮ್ಮ ರ್ಯಾಂಕಿಗೆ ಸಿಗದೇ ಇದ್ದಾಗ ನಿಮ್ಮ ಕ್ಯಾಟಗರಿ ಬರ್ತಾರೆ, 2A ಜನರಲಲ್ಲಿ ಟ್ರೈ ಮಾಡ್ತಾರೆ. ಅಲ್ಲೂ ಸಿಗಲಿಲ್ವಾ, 2A ಕನ್ನಡ ಮೀಡಿಯಮಲ್ಲಿ ನಿಮಗೆ ಸಿಗುತ್ತಾ ನೋಡ್ತಾರೆ. ಅದಾದಮೇಲೆ 2A ರೂರಲ್. ಇಷ್ಟು ಇಟರೇಷನ್ಗಳು ನಡೀತದೆ. ಇದು ತುಂಬ ಇಂಪಾರ್ಟೆಂಟು. ನೀವು ಅದರ್ ಬ್ಯಾಕ್ವರ್ಡ್ ಕಾಸ್ಟ್ ಸ್ಟೂಡೆಂಟ್ಸ್ಗಳಾಗಿದ್ದರೆ ನಿಮ್ಮ ಕಟ್ ಆಫ್ ರ್ಯಾಂಕನ್ನು ನೋಡ್ಕೊಂಡು ನೀವು ಎಂಟ್ರಿ ಮಾಡಲೇಬಾರ್ದು. OBC ಇರ್ಬೋದು, SC ST ಆಗಿರ್ಬೋದು, ಮಾಡಲೇಬಾರ್ದು. ಯಾಕಂತ ಕೇಳಿದರೆ ಇದೆಲ್ಲ ಎಷ್ಟು ಮ್ಯಾಟ್ರ್ ಆಗ್ತಿದೆ ನೋಡಿ, ಈ ಥರ ಇಟರೇಷನ್ಗಳು ನಡೀತೆ. ಅರ್ಥ ಆಯ್ತಾ? ಸೊ ಅದಾದಮೇಲೆ ರೆಸ್ಪೆಕ್ಟಿವ್ ಕ್ಯಾಟಗರಿ ಜನರಲ್, ರೆಸ್ಪೆಕ್ಟಿವ್ ಕ್ಯಾಟಗರಿ ಕನ್ನಡ ರೂರಲ್, ಇದು ನಾನು ಆಲ್ರೆಡಿ ಹೇಳಿದ್ದೇನೆ, ಇಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೆ ನೋಡಿ, ಇದೆ ಸರಿನಾ. ಈಗ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳಿಗೆ ಸಪ್ರೇಟಾಗಿ ಒಂದಿಷ್ಟು ರಿಸರ್ವೇಷನ್ಸ್ ಅಂತ ಇರುತ್ತೆ. ಅದೇ ರಿಸರ್ವೇಷನಲ್ಲಿ ಅವ್ರು ನಿಮಗೆ ಸೀಟನ್ನು ಕೊಡ್ತಾರೆ. ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳಿಗೆ ರಿಸರ್ವೇಷನ್ ಇದೆ, ಯು ಡೋಂಟ್ ನೀಡ್ ಟು ವರಿ, ಸರಿನಾ. ಅದಾದಮೇಲೆ ನೆಕ್ಸ್ಟ್ ಸ್ಪೆಷಲ್ ಕ್ಯಾಟಗರಿ. ಯಾರಿದು ಸ್ಪೆಷಲ್ ಕ್ಯಾಟಗರಿ? ಈಗ ಡಿಫೆನ್ಸು, ಎಕ್ಸ್ ಡಿಫೆನ್ಸು, ಸ್ಕೌಟ್ಸ್ ಆ್ಯಂಡ್ ಗೈಡ್ಸು, CRPF, ಎಕ್ಸ್ CRPF ಇವರೆಲ್ಲ ಬರ್ತಾರೆ ನೋಡಿ, CAPF, ಇದೆಲ್ಲ ಸ್ಪೆಷಲ್ ಕ್ಯಾಟಗರಿ. ಇದು ರಿಸರ್ವ್ಡ್ ಅಂದರೆ ಏನೆಲ್ಲ ಗೊತ್ತಾಯ್ತಲ್ಲ, ಒಂದು ನಿಮ್ಮದು ರಿಸರ್ವ್ಡ್ ಕ್ಯಾಟಗರಿ ಅಂತ ಹೇಳಿದರೆ OBC ಕ್ಯಾಟಗರಿ, ಅದರ್ ಬ್ಯಾಕ್ವರ್ಡ್ ಕಾಸ್ಟ್ ಅದು ಬರುತ್ತೆ, ಅಥವಾ SC ST ಆ ಥರ. ಅದೇ ನಿಮ್ಮದು ರಿಸರ್ವ್ಡ್ ಇದಂತ ಹೇಳಿದರೆ ಕನ್ನಡ ಮೀಡಿಯಮ್ ಮತ್ತು ರೂರಲ್ಲೂ ಬರುತ್ತೆ, ಅದು ಬರುತ್ತೆ. ಅದಾದಮೇಲೆ ಸ್ಪೆಷಲ್ ಕ್ಯಾಟಗರಿ ಅಂದರೆ ಯಾವುದು? ಡಿಫೆನ್ಸು, ಎಕ್ಸ್ ಡಿಫೆನ್ಸು, ಸ್ಕೌಟ್ಸು, ಗೈಡ್ಸು, ಇವರಿಗೂ ಹಾಗೆ ಫಸ್ಟ್ ಜನರಲ್ ಮೆರಿಟಲ್ಲೇ ಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ. ನೀವು ಸ್ಕೌಟ್ಸ್ ಇರಲಿ, ಗೈಡ್ಸ್ ಇರಲಿ, ಡಿಫೆನ್ಸ್ ಇರಲಿ, ಎಕ್ಸ್ ಡಿಫೆನ್ಸ್ ಇರಲಿ, ಏನೇ ಇರಲಿ, ಫಸ್ಟ್ ನಿಮಗೂ ಕೂಡ ಜನರಲ್ ಮೆರಿಟಲ್ಲೇ ಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಅದಾದ ನಂತರ ನಿಮ್ಮ ರಿಸರ್ವ್ಡ್ ಕ್ಯಾಟಗರಿ ಅಂದರೆ ಏನು ಹೇಳಿ, ನೀವೀಗ ಫಾರ್ ಎಕ್ಸಾಂಪಲ್ 2A ಆಗಿದ್ದರೆ ನಿಮ್ಮ ಕ್ಯಾಟಗರಿಯಲ್ಲಿ 2A ಜನರಲ್ ಇದರಲ್ಲಿ ಟ್ರೈ ಮಾಡ್ತಾರೆ, ಇಲ್ವಾ. ಆಮೇಲೆ ನಿಮ್ಮದು ಕನ್ನಡ ಮೀಡಿಯಮ್ ಇದ್ದರೆ 2A ಕನ್ನಡ ಮೀಡಿಯಮ್, ಅದಾದಮೇಲೆ ನಿಮ್ಮದು 2A ರೂರಲ್, ಇದು ಯಾವುದೂ ಇಲ್ವಾ, ಅಗೇನ್ ನಿಮ್ಮ ಸ್ಪೆಷಲ್ ಕ್ಯಾಟಗರಿ ಯಾವ್ದು ಹೇಳಿ, ಡಿಫೆನ್ಸ್, ಎಕ್ಸ್ ಡಿಫೆನ್ಸ್, ಸ್ಕೌಟ್ಸ್, ಗೈಡ್ಸ್. ಇಲ್ಲಿ ಅಂದರೆ ಬೇಸಿಕಲಿ ಇಲ್ಲಿ ಏನು ಅಂತ ಕೇಳಿದರೆ OBC ಕ್ಯಾಟಗರಿ ಅವರಿಗೆ ಅದರ್ ಬ್ಯಾಕ್ವರ್ಡ್ ಕಾಸ್ಟ್ ಆ್ಯಂಡ್ ನೀವು ರಿಸರ್ವ್ಡ್ ಕ್ಯಾಟಗರಿ ಆಗಿರಿ ಅಥವಾ ಸ್ಪೆಷಲ್
ಕ್ಯಾಟಗರಿ ಆಗಿರಲಿ. ಸ್ಪೆಷಲ್ ಕ್ಯಾಟಗರಿ ಅಂದರೆ ಗೊತ್ತಾಯ್ತಲ್ಲ, ಸ್ಪೆಷಲ್ ಕ್ಯಾಟಗರಿ ಇನ್ ದ ಸೆನ್ಸ್ ಡಿಫೆನ್ಸ್, ಎಕ್ಸ್ ಡಿಫೆನ್ಸ್, ಸ್ಕೌಟ್ಸ್ ಗೈಡ್ಸ್. ನೀವು ಯಾವುದೇ ಆಗಿರಲಿ ಫಸ್ಟ್ ನಿಮಗೆ ಸೀಟನ್ನು ಎಲ್ಲಿಂದ ಅಲಾಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೋರು ಜನರಲ್ ಮೆರಿಟಿಂದನೇ ಅಲಾಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ನೀವು ಯಾವುದೇ ಕ್ಯಾಟಗರಿ ಆಗಿರಲಿ, ಸ್ಪೆಷಲ್ ಕ್ಯಾಟಗರಿ ಆಗಿರಲಿ, ರಿಸರ್ವ್ಡ್ ಆಗಿರಲಿ, ಫಸ್ಟ್ ಜನರಲ್ ಮೆರಿಟ್, ಅದಾದಮೇಲೆ ಜನರಲ್ ಮೆರಿಟ್ ಕನ್ನಡ, ಅದಾದಮೇಲೆ ಜನರಲ್ ಮೆರಿಟ್ ರೂರಲ್. ನೀವು 2B ಆಗಿದ್ದರೆ 2B ಜನರಲ್ ಮೆರಿಟ್ ಇದಾದಮೇಲೆ 2B ಜನರಲ್, 2B ಕನ್ನಡ ಮೀಡಿಯಮ್, 2B ರೂರಲ್, ಅದರಲ್ಲೂ ಆಗಿಲ್ಲ ನಿಮಗೆ. ಆಮೇಲೆ ನಿಮ್ದು ಎಲ್ಲಾದರೂ ಡಿಫೆನ್ಸ್ ಐ ಮೀನ್ ಸ್ಪೆಷಲ್ ಕ್ಯಾಟಗರಿ ಇದ್ದರೆ ಜನರಲ್ ಮೆರಿಟಲ್ಲಿ ಸ್ಪೆಷಲ್ ಕ್ಯಾಟಗರಿ ನೋಡ್ತಾರೆ. ಅದಾದಮೇಲೆ ನಿಮ್ಮ ಕ್ಯಾಟಗರಿಯಲ್ಲಿ ಸ್ಪೆಷಲ್, ಅರ್ಥ ಆಯ್ತಾ? ನಿಮ್ಮ ಇದರಲ್ಲಿ ಸ್ಪೆಷಲ್, ಫಾರ್ ಎಕ್ಸಾಂಪಲ್ 2A ಡಿಫೆನ್ಸ್, 2A ಎಕ್ಸ್ ಡಿಫೆನ್ಸ್, ಈ ಥರ, ಅರ್ಥ ಆಯ್ತಾ? ನೋಡಿ, ಸ್ಪೆಷಲ್ ಕ್ಯಾಟಗರಿ ಅಂತ ಹೇಳೋದು ಬಂದಾಗಲೂ ಕೂಡ ಫಸ್ಟ್ ನಿಮಗೆ ಜನರಲ್ ಮೆರಿಟಲ್ಲಿ ಅಲಾಟ್ ಆಗುತ್ತೆ. ಅದಾದಮೇಲೆ ನಿಮ್ಮ ರಿಸರ್ವ್ಡ್ ಕ್ಯಾಟಗರಿಯಲ್ಲಿ ಅಲಾಟ್ ಆಗುತ್ತೆ. ರಿಸರ್ವ್ಡ್ ಕ್ಯಾಟಗರಿ ಅಂದರೆ ನೀವು 2A, 2B, 3A, 3B ಇದರಲ್ಲಿ, ಅದರಲ್ಲೂ ಆಗಿಲ್ಲ ಅಂದರೆ ನಿಮ್ಮ ಸ್ಪೆಷಲ್ ಕ್ಯಾಟಗರಿ ಆಗಿರುವಂತಹ ಡಿಫೆನ್ಸ್, ಎಕ್ಸ್ ಡಿಫೆನ್ಸ್, ಸ್ಕೌಟ್ಸ್ ಗೈಡ್ಸ್ ಅಲ್ಲಿದೆಯಾ ನೋಡ್ತಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್, ಆಯಿತಾ? ಅದಾದಮೇಲೆ ರಿಸರ್ವ್ಡ್ ಆಯಿತು, ಸ್ಪೆಷಲ್ ಕ್ಯಾಟಗರಿ ಆಯಿತು. ಫಸ್ಟ್ ಅಲಾಟ್ಮೆಂಟ್ ಯಾರಿಗೇ ಆಗಲಿ, ರಿಸರ್ವ್ಡ್ ಕ್ಯಾಟಗರಿ ಆಗಿರಲಿ, ಸ್ಪೆಷಲ್ ಕ್ಯಾಟಗರಿ ಆಗಿರಲಿ, ಎಲ್ಲರಿಗೂ ಫಸ್ಟ್ ಅವರು SNQ ಕೋಟಾದಲ್ಲೇ ಕೊಡಲಿಕ್ಕೆ ಟ್ರೈ ಮಾಡ್ತಾರೆ. ನೀವು ಎಲಿಜಿಬಲ್ ಇದ್ದರೆ, ಇಫ್ ಯು ಆರ್ ಎಲಿಜಿಬಲ್ ಫಸ್ಟ್ ಅದನ್ನು SNQ ಕೋಟಾದಲ್ಲಿ 5% ಸೀಟ್ಸ್ ಇರುತ್ತಲ್ಲ, ಅದರಲ್ಲಿ ಈಗ ರಿಸರ್ವ್ಡ್ ಕ್ಯಾಂಡಿಡೇಟ್ಸ್ ಇರ್ಬೋದು, ಅಂದರೆ ನೀವು ಅದರ್ ಬ್ಯಾಕ್ವರ್ಡ್ ಕಾಸ್ಟ್ ಸ್ಟೂಡೆಂಟ್ಸು ಅಥವಾ SC/ST ಎನಿವೆ ಅವರಿಗೆ ಇದೇ ಇದೆ, ಏನು ಹೇಳ್ತಾರೆ, ಸ್ಕಾಲರ್ಶಿಪ್ ಬರುತ್ತೆ. ಎನಿವೆ ನೀವು ಈಗ ರಿಸರ್ವ್ಡ್ ಕ್ಯಾಟಗರಿ ಇದ್ದು ಅಥವಾ ಸ್ಪೆಷಲ್ ಕ್ಯಾಟಗರಿ ಇದ್ದು ಫಸ್ಟ್ ನಿಮಗೆ SNQ ಕೋಟಾದಲ್ಲೇ ಕೊಡ್ಲಿಕ್ಕೆ ಟ್ರೈ ಮಾಡುತ್ತೆ ಸಾಫ್ಟ್ವೇರ್, ಅರ್ಥ ಆಯ್ತಾ? ನೀವು ನಿಮ್ಮದು ರ್ಯಾಂಕು ಒಳ್ಳೆಯದಿದ್ದು, ನಿಮ್ಮ ಏನು ಇನ್ಕಮು ಕಡಿಮೆ ಇದ್ದರೆ ಫಸ್ಟ್ SNQ ಕೋಟಾ. ಓಕೆ, if general merit, if no seats available in general merit, then reserved no seats special category, then reserved no seats, then special category. ಅಂದರೆ ಸಿಂಪಲ್, ಎಲ್ಲರಿಗೂ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗಳಿಗೆ ಯಾವತ್ತೂ ಜನರಲ್ ಮೆರಿಟಲ್ಲೇ ಕೊಡೋದು, ಬೇರೆ ಯಾವುದರಲ್ಲೂ ಕೊಡೋದಿಲ್ಲ. ಅದೇ OBC ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಫಸ್ಟ್ ಕೊಡೋದು ಯಾವುದರಲ್ಲಿ? ಜನರಲ್ ಮೆರಿಟಲ್ಲಿ. ಜನರಲ್ ಮೆರಿಟ್ ಆದಮೇಲೆ ಕನ್ನಡ ಮೀಡಿಯಮ್ ಅಥವಾ ರೂರಲ್ ಇದ್ದರೆ ಜನರಲ್ ಮೆರಿಟ್ ಕನ್ನಡ ಮೀಡಿಯಮ್, ಜನರಲ್ ಮೆರಿಟ್ ರೂರಲ್. ಅದು ಯಾವುದ್ರಲ್ಲೂ ನಿಮ್ಗೆ ಸಿಗೋದಿಲ್ವ ಸೀಟು, ನೆಕ್ಸ್ಟ್ ನಿಮ್ಮ ಕ್ಯಾಟಗರಿಗೆ ಹೋಗ್ತಾರೆ. ನೀವು ಫಾರ್ ಎಕ್ಸಾಂಪಲ್ 2A ಜನರಲ್ ಆಗಿದ್ದರೆ 2AGಯಲ್ಲಿ ಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಈಗ 2AGಯಲ್ಲಿ ಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಅದಾದಮೇಲೆ 2A ಕನ್ನಡ ಮೀಡಿಯಮಲ್ಲಿ ಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಅದಾದಮೇಲೆ 2A ರೂರಲಲ್ಲಿ ಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಅದೂ ಆಗಿಲ್ವಾ, ನಿಮ್ಮ ಹತ್ರ ಸ್ಪೋರ್ಟ್ಸು ಅದು ಇಲ್ವಾ, ಅದಾದಮೇಲೆ ನಿಮ್ಮ ಸ್ಪೆಷಲ್ ಕ್ಯಾಟಗರಿ ಇದ್ದರೆ ನೀವು ಜನರಲ್ ಮೆರಿಟಲ್ಲಿ ಸ್ಪೆಷಲ್ ಕ್ಯಾಟಗರಿ ಲೈಕ್ ಡಿಫೆನ್ಸ್, ಎಕ್ಸ್ ಡಿಫೆನ್ಸ್ ಈ ಥರ ಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಮತ್ತೊಂದು ನೆನಪಿಟ್ಕೊಳ್ಳಿ, ಫಸ್ಟ್ ರೌಂಡಲ್ಲಿ ನಿಮಗೆ SNQ ಕೋಟಾ ಆಗಿಲ್ಲ ಅಂತ ಅಂದ್ಕೊಳ್ಳಿ, ಯಾವುದೋ ಒಂದು ಕಾಲೇಜಲ್ಲಿ ಅಲಾಟ್ ಆಯಿತು. ಬಟ್ ನೆಕ್ಸ್ಟ್ ರೌಂಡಲ್ಲಿ ಯು ಮೈಟ್ ಗೆಟ್ SNQ ಕೋಟಾ. ನನ್ನದೇ ಎಷ್ಟೋ ಸ್ಟೂಡೆಂಟ್ಸ್ಗಳು ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿ ಅಡ್ಮಿಷನ್ ಆದಮೇಲೆ ಅವರಿಗೆ ಸೆಕೆಂಡ್ ರೌಂಡ್ ಕಾಲೇಜಿಗೆ ಹೋದ್ಮೇಲೆ ಗೊತ್ತಾಗಿತ್ತು, ರಿಸಲ್ಟನ್ನು ನೋಡಿ ಆದಮೇಲೆ ಅವರಿಗೆ SNQ ಕೋಟಾ ಆಗಿದ್ದು ಇದೆ, ಆಯಿತಾ? ಸೊ ಅದೆಲ್ಲ ನಾನು ನಿಮ್ಗೆ ಗೈಡ್ ಮಾಡ್ತೇನೆ, ನಮ್ಮ ಕೌನ್ಸಿಲಿಂಗ್ಗೆ ಜಾಯ್ನ್ ಆದರೆ ಅದೆಲ್ಲ ನಾನು ನಿಮ್ಗೆ ಹೇಳಿಕೊಡ್ತೇನೆ. ಈಗ ಇದು ಫಸ್ಟ್ ಫೇಸ್, ರೌಂಡ್ 1ನ ಫಸ್ಟ್ ಫೇಸ್. ಈಗ ಸೆಕೆಂಡ್ ಫೇಸ್ ನೆನ್ಪಿಟ್ಕೊಳ್ಳಿ, ರಿಸರ್ವ್ಡ್ ಕ್ಯಾಟಗರಿನ ಕನ್ವರ್ಟ್ ಮಾಡ್ತಾರೆ. ಅಂದರೆ ಏನು ಸರ್? ಫಾರ್ ಎಕ್ಸಾಂಪಲ್ ರಿಸರ್ವ್ಡ್ ಕ್ಯಾಟಗರಿ ಅಂದರೆ 2A ಅಲ್ವಾ? ನೀವು 2A ಇದ್ದು ನಿಮ್ಮದು ಕನ್ನಡ ಮೀಡಿಯಮ್ ಇದೆ ಅಂತ ಅಂದ್ಕೊಳ್ಳಿ, ನೀವು 2A ಇದ್ದು ರೂರಲ್ ಇದೆ ಅಂತ ಅಂದ್ಕೊಳ್ಳಿ. ಫಸ್ಟ್ ರೌಂಡ್ ಫಸ್ಟ್ ಫೇಸ್ನ ಇಟರೇಷನ್ ಆದಮೇಲೆ ಈ 2A ಕನ್ನಡ ಮೀಡಿಯಮ್, 2A ರೂರಲ್ ಸೀಟ್ಗಳನ್ನೆಲ್ಲದನ್ನು 2A ಜನರಲ್ ಆಗಿ ಕನ್ವರ್ಟ್ ಮಾಡ್ತಾರೆ. ಅಥವಾ 3A ಕನ್ನಡ ಮೀಡಿಯಮ್, 3A ರೂರಲ್ ಇದ್ದಂಥ ಸೀಟನ್ನೆಲ್ಲದನ್ನು 3A ಜನರಲ್ ಆಗಿ ಕನ್ವರ್ಟ್ ಮಾಡ್ತಾರೆ. 2B ಕನ್ನಡ ಮೀಡಿಯಮ್, 2B ರೂರಲ್ ಇದ್ದ ಸೀಟನ್ನೆಲ್ಲದನ್ನು 2B ಜನರಲ್ ಆಗಿ ಕನ್ವರ್ಟ್ ಮಾಡ್ತಾರೆ. ಯಾಕಂದರೆ ಫಸ್ಟ್ ಇಟ್ರೇಷನಲ್ಲಿ ಟ್ರೈ ಮಾಡಿರ್ತಾರೆ ಅವರು, ಆದಷ್ಟು ನಿಮಗೆ ರಿಸರ್ವೇಷನಲ್ಲೇ ಕೊಡ್ಲಿಕ್ಕೆ ಟ್ರೈ ಮಾಡಿರ್ತಾರೆ. ಫಸ್ಟ್ ಇಟ್ರೇಷನ್ ಅದು ಯಾವುದು ಆಗಿಲ್ವಾ, ಉಳಿತದ ಸೀಟ್ಸ್ ಎಲ್ರಿಗೆ ಕೊಟ್ಟಾಯಿತು, ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಅವ್ರು ಎಲ್ರಿಗೆ ಕೊಟ್ಟಾಯಿತು. ಉಳಿದಿರೋ ಸೀಟ್ ಕನ್ನಡ ಮೀಡಿಯಮಲ್ಲಿ ಉಳಿದಿದ್ದರೆ ನಿಮ್ಮ ರೆಸ್ಪೆಕ್ಟಿವ್ ಕ್ಯಾಟಗರಿಯಲ್ಲಿ ಕನ್ನಡ ಮೀಡಿಯಮಲ್ಲಿ, ನಿಮ್ಮ ರೆಸ್ಪೆಕ್ಟಿವ್ ಕ್ಯಾಟಗರಿಯಲ್ಲಿ ರೂರಲಲ್ಲಿ ಉಳಿದಿದ್ದರೆ ಅದೆಲ್ಲದನ್ನು ರೆಸ್ಪೆಕ್ಟಿವ್ ಕ್ಯಾಟಗರಿ ಜನರಲ್ ಆಗಿ ಕನ್ವರ್ಟ್ ಮಾಡ್ತಾರೆ. ಇಲ್ಲಿ ಬರೆದಿದ್ದೇನೆ ನೋಡಿ, ಸರಿನಾ? ಇನ್ನೊಂದು ನೆನಪಿಟ್ಕೊಳ್ಳಿ, ಈ ಸೆಕೆಂಡ್ ಫೇಸಲ್ಲಿ ಓನ್ಲಿ ರಿಸರ್ವ್ಡ್ ಕ್ಯಾಟಗರಿ ಮಾತ್ರ. ರಿಸರ್ವ್ಡ್ ಕ್ಯಾಟಗರಿ ಮಾತ್ರ ಅಂದರೆ ಏನು? ಸೆಕೆಂಡ್ ಇಟರೇಷನಿಗೆ ಬರೋದು ಯಾರು ಗೊತ್ತುಂಟಾ? OBC, SC/ST. ಅದು ಬಿಟ್ಟರೆ ನೀವು ಜನರಲ್ ಮೆರಿಟ್ ಇದ್ದು ಕನ್ನಡ ಮೀಡಿಯಮ್ ಅಥವಾ ಜನರಲ್ ಮೆರಿಟ್ ರೂರಲ್ ಇದ್ದರೆ ಮಾತ್ರ ನಿಮ್ಮದು ಸೆಕೆಂಡ್ ಇಟರೇಷನಲ್ಲಿ ನೀವು ಕನ್ಸಿಡರ್ ಆಗ್ತೀರಾ. ಈ ಓನ್ಲಿ ಪ್ಲೇನ್ ಜನರಲ್ ಮೆರಿಟ್ ಇದ್ದರೆ ಸೆಕೆಂಡ್ ಇಟರೇಷನಲ್ಲಿ ನೀವು ಕನ್ಸಿಡರ್ ಆಗೋದಿಲ್ಲ. ಪ್ಲೇನ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸನ್ನು ಸೆಕೆಂಡ್ ಫೇಸಲ್ಲಿ ಅಥವಾ ಸೆಕೆಂಡ್ ಇಟರೇಷನಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಇಲ್ಲಿ ಕನ್ಸಿಡರ್ ಮಾಡೋದು OBC ಕ್ಯಾಂಡಿಡೇಟ್ಸನ್ನು, SC/ST ಕ್ಯಾಂಡಿಡೇಟ್ಸನ್ನು. ಅದು ಬಿಟ್ಟರೆ ಜನರಲ್ ಮೆರಿಟಲ್ಲಿ ಕನ್ನಡ ಮೀಡಿಯಮ್ ಮತ್ತು ರೂರಲ್ ಇದ್ದವ್ರನ್ನ ಮಾತ್ರ. ಓಕೆ, ಮತ್ತೆ ಇಲ್ಲೊಂದು ನೆನ್ಪಿಟ್ಕೊಳ್ಳಿ, ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸಿ ಅಂತ ಕರೀತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಆನ್ ಸ್ಪಾಟಲ್ಲಿ ಯಾವುದೋ ಸ್ಟೂಡೆಂಟಿಗೆ, ಈಗ ಅವನು 2A ಜನರಲ್ ಇದ್ದಾನೆ, ಆನ್ ಸ್ಪಾಟಲ್ಲಿ ಅವನಿಗೊಂದು ಸೀಟ್ ಆಯಿತು, ಅಂದರೆ ಅಪ್ಗ್ರೇಡ್ ಆಯಿತು. ಫಸ್ಟ್ ಒಂದು XYZ ಕಾಲೇಜ್ ಇತ್ತು, ಬಟ್ ಸೆಕೆಂಡ್ ಫೇಸಿಗೆ ಬಂದಾಗ ಅವನಿಗೆ AA ಅಂತೇಳೋ ಬೆಟರ್ ಕಾಲೇಜ್ ಸಿಕ್ತು. ಆವಾಗ XYZ ಕಾಲೇಜ್ನ ಸೀಟನ್ನು 2A ಜನರಲಿಗೆ ಹಾಕ್ತಾರೆ ಬಿಟ್ಟರೆ ಸೀಟ್ ಮ್ಯಾಟ್ರಿಕ್ಸಲ್ಲಿ ಅದನ್ನು ಜನರಲ್ ಮೆರಿಟಿಗೆ ಕೊಡೋದಿಲ್ಲ.
ಅಂದರೆ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಅಂದರೆ ಆನ್ ಸ್ಪಾಟಲ್ಲಿ ಇನ್ ಕೇಸ್ ಅಪ್ಗ್ರೇಡ್ ಆದರೆ ಆ ಸ್ಟೂಡೆಂಟಿಗೆ ಫಸ್ಟ್ ಇಟ್ರೇಷನಲ್ಲಿ ಆಗಿದ್ದ ಕಾಲೇಜಿನ ಸೀಟ್ ಮ್ಯಾಟ್ರಿಕ್ಸಿಗೆ ಆ್ಯಡ್ ಮಾಡ್ತಾರೆ. ಬಟ್ ಫಾರ್ ದ ರೆಸ್ಪೆಕ್ಟಿವ್ ಕ್ಯಾಟಗರಿ ಓನ್ಲಿ 2A ಯಲ್ಲಿ ಉಳಿದ್ರೆ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸಿ ಆದರೆ ಅದನ್ನು ರೆಸ್ಪೆಕ್ಟಿವ್ ಕ್ಯಾಟಗರಿ ಸೀಟಿಗೆ ಆ್ಯಡ್ ಮಾಡ್ತಾರೆ. ಗೊತ್ತಾಯ್ತಲ್ಲ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಅಂದರೆ ಆನ್ ಸ್ಪಾಟಲ್ಲಿ ನಿಮ್ಗೆ ಇನ್ ಕೇಸ್ ಅಪ್ಗ್ರೇಡ್ ಆದರೆ ಸೆಕೆಂಡ್ ಇಟ್ರೇಷನ್ ಬಂದಾಗ ಆವಾಗ ಆ ಸ್ಟೂಡೆಂಟಿಗೆ ಫಸ್ಟ್ ಇಟ್ರೇಷನಲ್ಲಿ ಯಾವುದೊಂದು ಕಾಲೇಜ್ ಆಗಿರುತ್ತಲ್ಲ ಆ ಸ್ಟೂಡೆಂಟ್ ಯಾವ ಕ್ಯಾಟಗರಿ ನೋಡ್ತಾರೆ ಅದೇ ಕ್ಯಾಟಗರಿದು ಇನ್ನೊಬ್ಬ ಸ್ಟೂಡೆಂಟಿಗೆ ನೆಕ್ಸ್ಟ್ ರ್ಯಾಂಕ್ ಬಂದವನಿಗೆ ಸಿಗುತ್ತಿದ್ದು ಆಯಿತಾ. ಸೊ ಇದು ಸೆಕೆಂಡ್ ರೌಂಡ್. ಆ್ಯಂಡ್ ಲಾಸ್ಟಿಗೆ ಥರ್ಡ್ ಫೇಸ್ ಇರುತ್ತೆ. ಇದರಲ್ಲಿ ನೆನ್ಪಿಟ್ಕೊಳ್ಳಿ SC ಜನರಲ್, ST ಜನರಲ್, 2A ಜನರಲ್, 2B ಜನರಲ್ ಇಲ್ಲಿ ಎಲ್ಲ ಈಗ ಸೆಕೆಂಡ್ ಫೇಸಲ್ಲಿ ಎಲ್ಲ ನಾನು ಆಲ್ರೆಡಿ ಹೇಳಿದ್ದೇನೆ. 2A ಕನ್ನಡ ಮೀಡಿಯಂ 2A ರೂರಲ್ ಇದ್ದಿದ್ದನ್ನು 2AG ಮಾಡಿದ್ದಾರೆ. 3A ಕನ್ನಡ ಮೀಡಿಯಂ 3A ರೂರಲ್ ಇದ್ದಿದ್ದನ್ನು 3AG ಮಾಡಿದ್ದಾರೆ. SC ಕನ್ನಡ ಮೀಡಿಯಂ SC ರೂರಲ್ ಇದ್ದನ್ನು SC ಜನರಲ್ ಮಾಡಿದ್ದಾರೆ. ಈಗ ಅದೆಲ್ಲದನ್ನು ಜನರಲ್ ಮೆರಿಟ್ ಆಗಿ ಕನ್ವರ್ಟ್ ಮಾಡ್ತಾರೆ. ಥರ್ಡ್ ಫೇಸಲ್ಲಿ ಎಲ್ಲದನ್ನು ಜನರಲ್ ಮೆರಿಟಾಗಿ ಕನ್ವರ್ಟ್ ಮಾಡ್ತಾರೆ. ಓಕೆ, ಸೊ ಈ ಸೀಟನ್ನು ಎಲ್ಲ ಜನರಲ್ ಮೆರಿಟ್ ಕ್ಯಾಂಡಿಡೇಟು ತೊಗೊಳ್ಬೋದು ಆ್ಯಂಡ್ ಅದರ್ ರಿಸರ್ವ್ಡ್ ಕ್ಯಾಟಗರಿ ಕ್ಯಾಂಡಿಡೇಟ್ಸು ತೊಗೊಳ್ಬೋದು. ವೆರಿ ಇಂಪಾರ್ಟೆಂಟ್. ನೀವು ಆಪ್ಷನ್ ಎಂಟ್ರಿ ಮಾಡಿದ ಮೇಲೆ ನಿಮ್ಗೆ ನೋಡ್ತೀರಾ, ಕೆಲವೊಂದು ಟೈಮ್ ಇದರಲ್ಲಿ ನೋಡ್ತೀರಾ ಸೀಟ್ ಬಂದ ನಂತರ ನಿಮಗೆ ಜನರಲ್ ಮೆರಿಟಲ್ಲಿ ಸೀಟ್ ಆಗಿರುತ್ತೆ. ಆವಾಗ ನೀವು ಅಂದ್ಕೊಳ್ತೀರಾ ಸರ್ ನನಗೆ ಜನರಲ್ ಮೆರಿಟಲ್ಲಿ ಸೀಟ್ ಆಗಿದೆ, ಏನಾದರೂ ಪ್ರಾಬ್ಲಮ್ ಆಗುತ್ತಾ? ನೋ ವರೀಸ್. ಒಂದು ಏನಂತ ಕೇಳಿದರೆ ನೀವು ಕಟ್ ಆಫ್ ರ್ಯಾಂಕನ್ನು ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಬಾರ್ದು ಅಂತ ಹೇಳೋದು ನಾನು ಇದೇ ರೀಸನಿಗೋಸ್ಕರ. ಯಾಕೆ ಅಂತ ಕೇಳಿದರೆ ನಿಮಗೆ ಕೆಲವು ಟೈಮ್ ಏನಾಗುತ್ತೆ, ನೀವು ಫಾರ್ ಎಕ್ಸಾಂಪಲ್ ಒಂದು XYZ ಅಂತ ಕಾಲೇಜ್ ಹಾಕಿದ್ದೀರಾ, ಇಲ್ಲಿ CS IS ಇದೆಲ್ಲ ಇದೆ, ABC ಅಂತೇಳಿ ಕಾಲೇಜ್ ಇದೆ, CS IS ಅಂತಿದೆ. ಓಕೆ, ಸೊ ನೀವು 2AG ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೀವೇನು ಮಾಡಿರ್ತೀರ, ಪ್ರೀವಿಯಸ್ ಇಯರ್ ಕಟ್ ಆಫನ್ನು ನೋಡ್ಕೊಂಡಿರ್ತೀರ, XYZಲ್ಲಿ ನಿಮಗೆ 2A ಜನರಲಿಗೆ ಅಥವಾ 2A ಜನರಲ್ಗೆ CS ಆಗಿದೆ. ನೀವೇನು ಮಾಡ್ತೀರಾ, ಈ ಕಾಲೇಜ್ ನಂಗೆ ಸಿಗುತ್ತೆ ಅಂತ ಫಸ್ಟ್ XYZ ಕಾಲೇಜನ್ನು ಹಾಕಿರ್ತೀರ. ನಿಮಗೆ ಫಾರ್ ಎಕ್ಸಾಂಪಲ್ ಈ ವರ್ಷ ಇದರದ್ದು ಕಟ್ ಆಫ್ ಜಾಸ್ತಿಯಾಗಿ ಇದನ್ನು ನಿಮಗೆ XYZ ಕಾಲೇಜ್ ಅನ್ನೋದನ್ನು ಜನರಲ್ ಮೆರಿಟಲ್ಲೇ ಸಿಗ್ಬೋದು. ಫಾರ್ ಎಕ್ಸಾಂಪಲ್ ಇನ್ನು ಇದಕ್ಕಿಂತ ಬೆಟರ್ ಕಾಲೇಜ್ ಆಗಿರುವಂಥ AAA ಅನ್ನೋ ಕಾಲೇಜ್ ಇದ್ದಿತ್ತು. ಬಟ್ ನೀವೇನು ಅಂದ್ಕೊಂಡಿದ್ರಿ, ನನ್ನ ರ್ಯಾಂಕಿಗೆ ಲಾಸ್ಟ್ ವರ್ಷ AAA ಸಿಗಲಿಲ್ಲ, ಅದಕ್ಕೆ ನಾನು ಅಲೋಟೇ ಮಾಡೋದಿಲ್ಲ ಅಥವಾ ನಾನು ಎಂಟ್ರಿನೇ ಮಾಡೋದಿಲ್ಲ ಅಂತ ಸುಮ್ಮನೆ ಬಿಟ್ಬಿಡ್ತೀರಾ. ಇನ್ ಕೇಸ್ ಈ ವರ್ಷ ಕಟ್ ಆಫ್ ಜಾಸ್ತಿಯಾಗಿ AAA ಅಂತೇಳೋ ಕಾಲೇಜಲ್ಲಿ, ಇದು ಬೆಟರ್ ಕಾಲೇಜ್, XYZಗಿಂತ ಬೆಟರ್ ಕಾಲೇಜ್ ಇದು, ಈ ಕಾಲೇಜಲ್ಲಿ ನಿಮ್ಮ ಕ್ಯಾಟಗರಿಗೆ ಸೀಟ್ ಸಿಗ್ತಾ ಇದ್ದಿತ್ತೇನೋ, ಬಟ್ ನೀವೇನು ಮಾಡಿದ್ರಿ, ಕಟ್ ಆಫ್ ರ್ಯಾಂಕ್ ನೋಡ್ಕೊಂಡ್ರಿ, ಇಲ್ಲ ನಂಗೆ ಸಿಗೋದಿಲ್ಲ ಅಂತ ಅಂದ್ಕೊಂಡು ನೀವು ಈ ಕಾಲೇಜನ್ನು ಹಾಕಿರ್ತೀರ. ಸೊ ನಿಮಗೆ ಇನ್ ಕೇಸ್ ನಿಮ್ಮ ಕ್ಯಾಟಗರಿಯಲ್ಲಿ ಒಳ್ಳೆ ಕಾಲೇಜ್ ಸಿಗುವಂಥ ಆಪ್ಷನ್ಸ್ ಇದ್ದಿದ್ರೂ ಕೂಡ ನೀವು ಅದನ್ನು ಹಾಕದೇ ಇರ್ಲಿಕ್ಕೆ ಹೋಗಿ ನಿಮಗೆ XYZಲ್ಲಿ ಜನರಲ್ ಮೆರಿಟಲ್ಲಿ ಈ ಸೀಟ್ ಆಗುತ್ತೆ ಕೆಲವು ಟೈಮ್. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ದಯವಿಟ್ಟು ಆಪ್ಷನ್ ಎಂಟ್ರಿಯಲ್ಲಿ ದಯವಿಟ್ಟು ನೋಡ್ಕೊಂಡು ಇದು ಮಾಡಿ. ಓಕೆ, ಇದು ಈ ರೀತಿ ಏನು ಆಪ್ಷನ್ ಇದಾಗುತ್ತೆ, ಏನು ಸಾಫ್ಟ್ವೇರ್ ವರ್ಕ್ ಆಗುತ್ತೆ. ಸೊ ಅದಕ್ಕೆ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗಳ ಕಟ್ ಆಫ್ ರ್ಯಾಂಕ್ ಯಾಕೆ ತುಂಬ ಕಡಿಮೆ ನಿಲ್ಲುತ್ತೆ ಕೇಳಿದರೆ ರೀಸನ್ ಇದೆ. ಜನರಲ್ ಮೆರಿಟ್ ಸೀಟ್ಸನ್ನು ಎಲ್ರಿಗೂ ಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ, ಬಟ್ ಎಲ್ಲರ ಸೀಟನ್ನು ಜನರಲ್ ಮೆರಿಟ್ ಅವ್ರಿಗೆ ಕೊಡೋದಿಲ್ಲ. ದಟ್ ಈಸ್ ವಾಟ್ ದ ರೀಸನ್ ಅಷ್ಟೇ. ಅರ್ಥ ಆಯ್ತಾ? ಸೊ ಇದು ಏನು ಸಾಫ್ಟ್ವೇರ್ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಅದೇ ರೀತಿ ನಮಗೆ ಇದೇ ರೀತಿ ಇನ್ಸೈಡರ್ ತುಂಬ ಇನ್ಫಾರ್ಮೇಷನ್ ಇದೆ. ಓಕೆ, ಈ ಥರ ನಿಮ್ಗೆ ಯಾರೂ ಕೊಡಲಿಲ್ಲ, ನನ್ನ ಅನಿಸಿಕೆ ಪ್ರಕಾರ ಯಾರಿಗೂ ಗೊತ್ತೂ ಇಲ್ಲ. ನನ್ನ ಕೌನ್ಸಿಲರ್ ಅಂತ ಹೇಳ್ತಾರೆ ನೋಡಿ, ಹೇಗೆ ಸಾಫ್ಟ್ವೇರ್ ವರ್ಕ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತೇ ಇರೋದಿಲ್ಲ. ಓಕೆ, ಸೊ ನಿಮಗೆ ಇದೇ ರೀತಿದು ಪರ್ಫೆಕ್ಟ್ ಇನ್ಫಾರ್ಮೇಷನ್, ಕಾಲೇಜ್ ರಿಲೇಟೆಡ್, ಬ್ರಾಂಚ್ ರಿಲೇಟೆಡ್ ಏನೇ ಬೇಕು ಅಂತಿದ್ರು ನಮ್ಮ ಕೌನ್ಸಿಲಿಂಗಿಗೆ ಜಾಯ್ನ್ ಆಗಿ. ನಾನು ಹೇಳ್ತಾ ಇದ್ದೇನಲ್ಲಿ, ಇದರಲ್ಲಿ ನಾವು ಕೌನ್ಸಿಲಿಂಗಲ್ಲಿ ಅಥವಾ ಇಂಜಿನಿಯರಿಂಗ್ ಕಾಲೇಜ್ ವಿಷಯದಲ್ಲಿ ನಾವೇ ಬೆಸ್ಟ್ ಕರ್ನಾಟಕದಲ್ಲಿ. ನಾನು ಅದನ್ನು ತುಂಬ ಪ್ರೌಡಿಂದ ಹೇಳ್ತೇನೆ, ಯಾಕಂದರೆ ಎಲ್ಲ ಕಾಲೇಜಿಗೆ ವಿಸಿಟ್ ಮಾಡಿದ್ದೇನೆ, ಎಷ್ಟೋ ಗೊತ್ತಿಲ್ಲದಿರೋ ವಿಷಯಗಳನ್ನು ನಾನು ತುಂಬ ಕಲ್ತ್ಕೊಂಡಿದ್ದೇನೆ ನಾನೇ. ಸೊ ಅದನ್ನು ನಾನು ನಿಮ್ಗೆ ಹೇಳಿಕೊಡ್ತೇನೆ. ಸೊ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ, ಆದಷ್ಟು ಬೇಗ ಜಾಯ್ನ್ ಆಗಿ, ಜಾಸ್ತಿ ವೆಯ್ಟ್ ಮಾಡಬೇಡಿ, ದಯವಿಟ್ಟು ಜಾಯ್ನ್ ಆಗಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.